ನಡೆದಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಆತ್ಮೀಯವಾದಂಥ ಪತ್ರಕರ್ತ ಬಂಧುಗಳಿಗೆ ಈ ಒಂದು ಗೋಷ್ಠಿಗೆ ಆರ್ಥಿಕ ಸ್ವಾಗತ. ಸ್ನೇಹಿತರೆ, ಇದು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಕಳೆದ ಬಾರಿ ಏನು ವಿಜಯಪುರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಹಬ್ಬ ಅಂತೇಳಿ ಒಂದು 4 ದಿನದ ವೈಚಾರಿಕ ಕ್ರಾಂತಿಯನ್ನು ಮೂಡಿಸುವಂಥ, ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ನಾವು ಮಾಡಿ ಯಶಸ್ವಿಯಾಗಿದ್ದೀವಿ. ಸೊ ಈ ವರ್ಷ ಏನಂದ್ರೆ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ 135ನೇ ಜಯಂತಿ ನಿಮಿತ್ತವಾಗಿ ಅಂಬೇಡ್ಕರ್ ಹಬ್ಬ 2026 ಆ ಲಾಂಛನ ಬಿಡುಗಡೆ ಕಾರ್ಯಕ್ರಮ ಇವತ್ತಿನ ಅಧಿಕೃತವಾಗಿ ನಾವು ಚಾಲನೆ ನೀಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಈ ಒಂದು ಗೋಷ್ಠಿಗೆ ಆಗಮಿಸಿದಂಥ ನನ್ನ ಪಕ್ಕದಲ್ಲಿ ಲಕ್ಷ್ಮಣ ಹದ್ರಾಳ್ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಶಿವಾನಂದ್ ಕೆಲ್ಲೂರ್ ಸರ್ ವೇದ ಅಕಾಡೆಮಿಯ ಮುಖ್ಯಸ್ಥರು, ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಅವರ ಪಕ್ಕದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀನಾಥ್ ಪೂಜಾರಿ ಅವರು ಇದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ಸಂಗಮೇಶ್ ಸಗರ್ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷರು, ಅವರು ಕೂಡ ಈ ಒಂದು ಗೋಷ್ಠಿಗೆ ಆಗಮಿಸಿದ್ದಾರೆ. ಅದೇ ರೀತಿ ಕೊನೆಯದಾಗಿ ದಲಿತ ವಿದ್ಯಾರ್ಥಿ ಪರಿಷತ್ ಸಂಘಟನೆಯ ಸಹ ಸಂಚಾಲಕರು ಆದಂಥ ವಿಜಯಪುರ ಜಿಲ್ಲೆಯ ಮಹಾದೇವ್ ಚಲ್ವಾದಿ ಅವರು ಕೂಡ ಆಗಮಿಸಿದ್ದಾರೆ. ನಾನು ಬಾಲಾಜಿ ಕಾಂಬ್ಳೆ, ದಲಿತ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸಂಚಾಲಕು. ಈ ಒಂದು ಗೋಷ್ಠಿಯನ್ನು ಉದ್ದೇಶಿಸಿ ನಿಮಗೆ ಈ ಮುಂದೆ ಶ್ರೀನಾಥ್ ಪೂಜಾರಿ ಅವರು ವಿಸ್ತಾರವಾಗಿ ಮಾಹಿತಿಯನ್ನು. ಎಲ್ರಿಗೂ ನಮಸ್ಕಾರ ಬಂಧುಗಳೇ. ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ, ಹೋದ ವರ್ಷ ವಿಜಯಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಂಬೇಡ್ಕರ್ ಹಬ್ಬ ಎನ್ನುವಂಥ ವಿನೂತನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೆವು. ಆ ಕಾರ್ಯಕ್ರಮಕ್ಕೆ ನಾಡಿನ ವಿಚಾರವಂತರು, ಸರ್ಕಾರದ ಮುಖ್ಯಸ್ಥರು ಮತ್ತು ವಿವಿಧ ಪ್ರಗತಿಪರ ಬುದ್ಧಿಜೀವಿಗಳು, ಮಠಾಧೀಶರು ಕಾರ್ಯಕ್ರಮವನ್ನು ಬಂದು ಉದ್ಘಾಟನೆ ಮಾಡಿ ಕಾರ್ಯಕ್ರಮದಲ್ಲಿ ಯಶಸ್ವಿಗೆ ತಾವೆಲ್ಲರೂ ಕೂಡ ಶ್ರಮಿಸಿದ್ದೀರಿ ಮತ್ತು ನೀವೆಲ್ಲರೂ ಕೂಡ ತಮ್ಮ ಪತ್ರಿಕೆಗಳಲ್ಲಿ ಆ ಸುದ್ದಿಯನ್ನು ಪ್ರಸಾರ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಮೆರುಗು ಕೂಡ ತಂದಿದ್ದೀರಿ. ಆ ಕಾರ್ಯಕ್ರಮವನ್ನು ಈ ವರ್ಷ ನಾವು ಮತ್ತೆ 2ನೇ ವರ್ಷದ ಕಾರ್ಯಕ್ರಮವನ್ನು, ಅಂಬೇಡ್ಕರ್ ಹಬ್ಬ ಎನ್ನುವಂಥ 2ನೇ ವರ್ಷದ ಕಾರ್ಯಕ್ರಮವನ್ನು ಈ ಏಪ್ರಿಲ್ ತಿಂಗಳು 11, 12, 13 4 ದಿನಗಳ ಕಾಲ ಒಂದು ವೈಚಾರಿಕ ಹಬ್ಬವಾಗಿ ವಿಜಯಪುರ ಜಿಲ್ಲೆಯ ಹಬ್ಬವನ್ನು ನಾವು ಆಚರಣೆ ಮಾಡಲಿಕ್ಕೆ ಈ ದಿನ ನಾವು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೇವೆ. ಅದರ ಪೂರ್ವಭಾವಿಯಾಗಿ ಆ ಕಾರ್ಯಕ್ರಮದ ಲಾಂಛನ ಬಿಡುಗಡೆಯನ್ನು, ಅಂದರೆ ಲೋಗೋ ಬಿಡುಗಡೆಯನ್ನು ಈ ದಿನ ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿಗೆ ಬರೋಬ್ಬರಿ 1 ತಿಂಗಳಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆ ಲಾಂಛನ ಬಿಡುಗಡೆಗೆ ತಮ್ಮನ್ನೆಲ್ಲರನ್ನ ಸ್ವಾಗತಿಸ್ತಾ, ಈ ಲಾಂಛನ ಬಿಡುಗಡೆಯನ್ನು ವಿಶೇಷವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದಂತೆ ಎಲ್ಲ ತಳ ಸಮುದಾಯಗಳು ಕೂಡ ಒಟ್ಟುಗೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನಬೇಕಾಗಿದೆ. ಇಡೀ ಭಾರತ ದೇಶದ ಎಲ್ಲ ಶೋಷಿತ ಸಮುದಾಯಗಳು, ಎಲ್ಲ ಜನವರ್ಗಗಳು ಕೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ನಾವೆಲ್ಲರೂ ಕೂಡ ಭಾತೃತ್ವ ಭಾರತವನ್ನು ಕಟ್ಟಬೇಕಾಗಿದೆ. ಸಂವಿಧಾನದ ಆಶಯದಂತೆ ಭಾರತವನ್ನು ಉಳಿಸ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ನಿಮಿತ್ತವಾಗಿ ನಾವು 11ನೇ ತಾರೀಕಿಗೆ, ಅಂದರೆ 11ನೇ ತಾರೀಕು ವಿಶೇಷವಾದ ದಿನ, ಅಂದು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಜನ್ಮದಿನ ಏಪ್ರಿಲ್ 11. ಅವತ್ತು ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಆ ದಿನ ನಾವು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಈ ವಿಭಿನ್ನವಾಗಿರ್ತಕ್ಕಂಥ 4 ದಿನಗಳ ಕಾರ್ಯಕ್ರಮದಲ್ಲಿ ನಾಡಿನ ಚಿಂತಕರು, ಬುದ್ಧಿಜೀವಿಗಳು, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಎಲ್ಲ ವಿಚಾರವಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ, ತಮ್ಮ ವಿಚಾರವನ್ನು ಮಂಡಿಸಲಿದ್ದಾರೆ. ಸಂವಾದ ಗೋಷ್ಠಿಗಳು ನಡೀತವೆ, ಯುವಜನೋತ್ಸವಗಳು ನಡೀತವೆ, ಯುವಜನ ಗೋಷ್ಠಿಗಳು ನಡೀತವೆ. ಸಾಯಂಕಾಲ ಅದ್ಭುತವಾಗಿರ್ತಕ್ಕಂಥ ವೈಚಾರಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಅಂಬೇಡ್ಕರ್ ಹಬ್ಬದಲ್ಲಿ ಇರಲಿದೆ. ಈ ಅಂಬೇಡ್ಕರ್ ಹಬ್ಬ ವಿಜಯಪುರ ಜಿಲ್ಲೆಯ ಸಮಸ್ತ ಜನರ ಹಬ್ಬವಾಗಿ ನಾವು ಆಚರಣೆ ಮಾಡಲಿಕ್ಕೆ ಬೇಕಾದ ರೀತಿಯಲ್ಲಿ ರೂಪಿಸಿದ್ದೇವೆ. ಆ ಲಾಂಛನವನ್ನು ನಮ್ಮ ವಿಜಯಪುರ ನಗರದಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರಿಂದ ಲಾಂಛನವನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ನಮ್ಮ ಪೌರ ಕಾರ್ಮಿಕ ಸಹೋದರಿಯರು ಬಂದು ಆ ಲಾಂಛನವನ್ನು ಬಿಡುಗಡೆಗೊಳಿಸಬೇಕು. ಮತ್ತು ಆ ಲಾಂಛನ ಬಿಡುಗಡೆಗೊಳಿಸಿದ ಕಾರ್ಯಕ್ರಮಕ್ಕೆ ನಾವು, ಈ ಕಾರ್ಯಕ್ರಮ ಕೇವಲ ಒಂದು ಸಂಘಟನೆ ಅಲ್ಲ, ವಿಜಯಪುರ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು, ಅದರಂತೆ ನಮ್ಮ ವೇದ ಅಕಾಡೆಮಿಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಶಿವಾನಂದ ಕೆಲ್ಲೂರ್ ಸರ್ ಆಗಿರ್ಬೋದು, ಮತ್ತು ವಿವಿಧ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರೆಲ್ಲರನ್ನ ಒಳಗೂಡಿ ನಾವು ಮುಂದಿನ ಕಾರ್ಯಕ್ರಮಗಳನ್ನು, ಸಭೆಗಳನ್ನು ಮಾಡಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಈಗ ಅದರ ಸಿದ್ಧತೆಗೋಸ್ಕರ ಇವತ್ತು ಲಾಂಛನ ಬಿಡುಗಡೆ ಮಾಡ್ತಾ ಇದ್ದೇವೆ. ಇವತ್ತು 11ನೇ ತಾರೀಕು. ನಾವು ಮುಂದಿನ 11ನೇ ತಾರೀಕಿಗೆ, ಮುಂದಿನ 11ನೇ ತಾರೀಕು ಏಪ್ರಿಲ್ 11ನೇ ತಾರೀಕಿನಿಂದ ನಮ್ಮ ಅಂಬೇಡ್ಕರ್ ಹಬ್ಬ ಪ್ರಾರಂಭ ಆಗ್ತದೆ. ಬರೋಬ್ಬರಿ 1 ತಿಂಗಳ ತಯಾರಿಗಾಗಿ ಇವತ್ತು ಲಾಂಛನವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಈಗ ನಮ್ಮ ಪೌರ ಕಾರ್ಮಿಕ ಬಂಧುಗಳ ಬಂದು ಲಾಂಛನ ಬಿಡುಗಡೆಗೊಳಿಸಬೇಕಂತ ಕೇಳ್ತಾ ಇದ್ದೇವೆ.
ಬಿಚ್ಚಬಾರ್ದು. ಎರಡು 2026ನೇ ಸಾಲಿನ ಅಂಬೇಡ್ಕರ್ ಹಬ್ಬ. ಈ ಹಬ್ಬವನ್ನು ಏಪ್ರಿಲ್ 11, 12, 13ರಂದು ಅತ್ಯಂತ ವಿಶಿಷ್ಟವಾಗಿ ಆಯೋಜನೆಯನ್ನು ಮಾಡ್ತಾ ಇದ್ದೀವಿ. ಇದರ ಪ್ರಮುಖ ರೂವಾರಿಗಳು ನಮ್ಮ ಶ್ರೀನಾಥ್ ಪೂಜಾರಿ ಅವರ ದಲಿತ ವಿದ್ಯಾರ್ಥಿ ಪರಿಷತ್ ಅಡಿಯಲ್ಲಿ 3 ದಿನಗಳ ವಿಶಿಷ್ಟವಾದಂಥ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. 4 ದಿನಗಳ ಕಾಲ 11, 12, 13, 14 ನಾಡಿನ ಭಾರತ ದೇಶದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯೊಂದಿಗೆ ಆರಂಭಗೊಂಡು ಜ್ಯೋತಿಬಾ ಫುಲೆ ಅವರ ಜನ್ಮ ದಿನಾಚರಣೆಯೊಂದಿಗೆ ಆರಂಭಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯಂದು ಸಂಪನ್ನಗೊಳ್ತಾ ಇದೆ. ಈ 4 ದಿನಗಳ ಕಾಲ ಇಡಿಯಾಗಿ ವಿಶಿಷ್ಟ ಗೋಷ್ಠಿಗಳನ್ನು ಆಯೋಜನೆ ಮಾಡಲಾಗಿದೆ. ನಾಡಿನ ಎಲ್ಲ ಭಾಗಗಳಿಂದ ಪಂಡಿತರು ಹಿಡ್ಕೊಂಡು ಪಾಮರರವರೆಗೆ ಯುವ ಜನರು, ಸಾಹಿತಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ವಿಶಿಷ್ಟವಾದಂಥ ಗೋಷ್ಠಿ, ಮಹಿಳಾ ಸಬಲೀಕರಣ, ದಲಿತೋದ್ಧಾರ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಅಂಬೇಡ್ಕರ್ ಹಬ್ಬವನ್ನು ಆಯೋಜನೆಗೊಳಿಸಲಾಗಿದೆ. ಇದಕ್ಕೆ ವಿದ್ಯುಕ್ತವಾಗಿ ಇವತ್ತು ಲಾಂಛನ ಬಿಡುಗಡೆಗೊಳಿಸುವುದರ ಮೂಲಕ ಮುಂಬರುವ ದಿನಗಳಲ್ಲಿ ಅನೇಕ ಸರಣಿ ಸಭೆಗಳನ್ನು ಕೂಡ ನಾವು ಮಾಡಬೇಕಾಗತ್ತೆ. ಆ ಸರಣಿ ಸಭೆಗಳಿಗೆ ಇವತ್ತು ಚಾಲನೆ ಸಿಕ್ಕು ಮುಂದಿನ 1 ತಿಂಗಳ ಕಾಲ ನಿರಂತರವಾಗಿ ಈ ಸಭೆಗಳನ್ನು ಆಯೋಜನೆ ಮಾಡಿ ಇದರ ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಅಂಬೇಡ್ಕರ್ ಅವರನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಸ್ಮರಿಸಿಕೊಳ್ಳೋಣ ಅಂತಿಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ವಿಜಯಪುರ ಜಿಲ್ಲೆಯಲ್ಲಿ ಕ್ರಾಂತಿಕಾರಿ ಬಸವಣ್ಣನವರ ನೆಲದಲ್ಲಿ ನಾವೆಲ್ಲರೂ ಕೂಡ ಬದುಕಬೇಕಾಗಿದೆ, ಬಾಳಬೇಕಾಗಿದೆ. ಈ ಅಂಬೇಡ್ಕರ್ ಆಶಯದಂತೆ ನಾವೆಲ್ಲರೂ ಕೂಡ ಕ್ರಾಂತಿಕಾರಿ ಮನಸ್ಥಿತಿಯಿಂದ ಸಮಾನತೆಗೋಸ್ಕರ ಅರಿವನ್ನು ಮೂಡಿಸಿಕೊಂಡು ಅರಿವಿನ ಮೂಲಕ ಹಬ್ಬವನ್ನು ಆಚರಣೆ ಮಾಡೋಣ ಅಂತಕ್ಕಂಥದ್ದು ಈ ಲಾಂಛನೆಯ ಉದ್ದೇಶ. ಈ ಲಾಂಛನೆ ಸಮಗ್ರ ಜನರನ್ನು ಒಳಗೊಂಡಿರ್ತಕ್ಕಂಥ ಲಾಂಛನ. ಈ ಲಾಂಛನ ಇಡೀ ಜಿಲ್ಲೆಯ ಆಶೋತ್ತರಗಳಿಗೆ ಸ್ಪಂದಿಸುವ ಲಾಂಛನ. ಇಡೀ ಈಗಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಕೋಮು ದಳ್ಳೂರಿಗೆ ಮದ್ದಾಗಿರ್ತಕ್ಕಂಥ ಈ ಲಾಂಛನವನ್ನು ಇಂದು ನಾವು ಬಿಡುಗಡೆಗೊಳಿಸಿದ್ದೇವೆ. ಸಮಾನತೆಯ ಅರಿವಿನ ಹಬ್ಬ ಅಂತ ಇದು ಕಾನ್ಸೆಪ್ಟ್ ಟೋಟಲ್. ಹಾಂ ಸರ್. ಈಗ ಕಾರ್ಯಕ್ರಮದ ವಿಶೇಷತೆ ಏನು ರೂಪರೇಷೆ ರೆಡಿ ಆಗಿದೆ ಸರ್? ಇನ್ನು ಇವತ್ತಿನಿಂದ ನಾವು ರೂಪರೇಷೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ರೂಪರೇಷೆಪ್ಪ ಅಂತಂದ್ರೆ ಇಡೀ ನಾಡಿನಾದ್ಯಂತ ಇರತಕ್ಕಂಥ ಎಲ್ಲ ಬುದ್ಧಿಜೀವಿಗಳು, ಪ್ರಗತಿಪರರು ಮತ್ತೆ ವಿದ್ಯಾರ್ಥಿ ಯುವಜನ ನಾಯಕರು ಕೂಡ, ರಾಷ್ಟ್ರ ಮಟ್ಟದ ನಾಯಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ವಿಜಯಪುರ ಜಿಲ್ಲೆಯ ಹಬ್ಬವಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಜಾತಿ, ಮತ, ಪಂಥ, ಲಿಂಗ ಭೇದವಿಲ್ಲದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಈ ಹಬ್ಬದ ಮುಖ್ಯ ಉದ್ದೇಶ ಮತ್ತು ಆಶಯ ಕೂಡ ಆಗಿದೆ. ನಿರೀಕ್ಷೆ ಏನಿದೆ ಸರ್? ಅಂದಾಜು ಈ ಇದಕ್ಕೆ ನಿಮ್ಮ ಈ ಟೋಟಲಿ
ಎಲ್ಲಿಂದ ಜನ ಇಡೀ ಬರ್ತಾರೆ? ಕರ್ನಾಟಕ ರಾಜ್ಯದ ಎಲ್ಲ ಯುವ ಜನರು ಕೂಡ ಈ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯ ಎಲ್ಲ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಡೀ ಸಂಘ ಸಂಸ್ಥೆಗಳು, ಈ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾ ಇದ್ದೇವೆ. ಅವುಗಳು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಪ್ರಗತಿಪರ ರಾಜಕಾರಣಿಗಳು, ವಿಚಾರವಂತರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಓಕೆ ಸರ್. ಜನ ಕನಿಷ್ಠ ಏನೂ ಇಲ್ಲಪ್ಪ ಅಂತಂದ್ರೂ ನಾವು ಒಂದು 5,000 ರಿಂದ 10,000 ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹನುಮಂತರಾಯ ರಂಗಮಂದಿರದಲ್ಲಿ ಬೆಳಿಗ್ಗೆ ಏನಪ್ಪಾ ಅಂತಂದ್ರೆ ಜನವರಿ 11ರಿಂದ ಏಪ್ರಿಲ್ 11ರಿಂದ 14ರವರೆಗೆ ಸತತ 4 ದಿನಗಳ ಕಾಲ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರ್ಯಾಲಿ ರ್ಯಾಲಿ ಈ ವರ್ಷದಂತೆ